ಹಾಯ್ ಹಲೋ ಫ್ರೆಂಡ್ಸ್, ಇದನ್ನು ನಾನು ಜೋಳದಲ್ಲಿ ನುಸಿ ಅಥವಾ ಹುಳಗಳು ಹಾಕೋದನ್ನು ತಡೆ ಹಿಡಿಯೋದಕ್ಕೆ ಏನೆಲ್ಲ ಕ್ರಮಗಳು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಿದ್ದೀನಿ. ನಾನು ಈ ಜೋಳ ಕಟ್ಟಿಡುವಕ್ಕಿಂತ ಮುಂಚೆ ಅಂದರೆ 8 ತಿಂಗಳ ಹಿಂದೆ ನಾನು ಏನು ಮಾಡಿದ್ದೆ, ಜೋಳದಲ್ಲಿ ಈ ಮೆಣಸು ಕಾಳು ಮತ್ತು ಅದ ಮೇಲೆ ಕಟ್ಟುವಾಗ ಮೇಲೆ ಬೇವಿನ ತಪ್ಪಲವನ್ನು ಹಾಕಿ ಕಟ್ಟಿದ್ದೆ. ಆದರೂ ಇಷ್ಟು ದಿನ 8 ತಿಂಗಳಾದರೂ ಒಂದು ಹುಳಗಳು ಕೂಡ ಆಗಿಲ್ಲ. ಜೋಳ ಸ್ವಚ್ಛವಾಗಿ ಇದಾವೆ, ಒಂದು ಹುಳನೂ ನಾವು ಈ ಜೋಳದಲ್ಲಿ ಕಾಣ್ತಿಲ್ಲ. ಹಾಗಾಗಿ ಜೋಳ ಮತ್ತು ಗೋಧಿಗಳನ್ನು ಚೀಲದಲ್ಲಿ ಶೇಖರಣೆ ಮಾಡಿ ಇಡುವಾಗ ಅದರಲ್ಲಿ ಒಂದು ಮುಷ್ಟಿಯಷ್ಟು, ಒಂದು ಕ್ವಿಂಟಲಿಗೆ 1.5 ಮುಷ್ಟಿಯಷ್ಟು ಮೆಣಸನ್ನು ಹಾಕಿ ಮಿಕ್ಸ್ ಮಾಡಿ ಇಡಬೇಕು. ಇದರಿಂದ ಹುಳಗಳು ನುಸಿಗಳು ಆಗೋದಿಲ್ಲ ಜೋಳದಲ್ಲಿ ಅಥವಾ ಗೋಧಿಯಲ್ಲಿ ಅಂತಂದು ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಒಂದು 50 kg ಜೋಳದಲ್ಲಿ ಹಾಕಿದ್ದೆ ನಾನು. ಆ ಎಲ್ಲ ಮೆಣಸು ಕಾಳುಗಳು ಈಗ ಕ್ಲೀನ್ ಮಾಡುವಾಗ ಅವು ಅದರಲ್ಲಿ ಬರ್ತವೆ. ಆದರೆ ಹುಳಗಳು ಮಾತ್ರ ಒಂದು ಹುಳಗಳು ಇದರಲ್ಲಿ ಇಲ್ಲ. ಮೆಣಸು ಕಾಳುಗಳು ಅಲ್ಲೊಂದು ಇಲ್ಲೊಂದು ನಮಗೆ ಕಾಣಿಸ್ತವೆ. ಮೆಣಸು ಕಾಳು ಹಾಕೋದ್ರಿಂದ ಹುಳಗಳು ಜೋಳದಲ್ಲಿ ಆಗೋದಿಲ್ಲ.